ಬೇಡವೇ ಬೇಡ, ಎಲ್ಲನೂ ಒಳ್ಳೆಯವ್ರು ಮಾಡ್ಬಿಡೋಣ. ಹಂಗೆ ನೋಡೋಕ್ಕಾಗಲ್ಲ. ನಾವು ಎಲ್ಲನೂ ಜಾಗೃತಿ ಮೂಡಿಸ್ಬೇಕು, ಮತ್ತು ಅದನ್ನು ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ಸು ಕೂಡ ಅದನ್ನು ಇನ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಯಾರಾದರೂ ಇದನ್ನು ನೀವು ಇದು ಮಾಡಿ ಅಂದರೆ ಅದು ಖಂಡಿತ ಅದು ಕಾನೂನು ಬಾಹಿರ, ಅದು ಅನೈತಿಕ, ಮತ್ತು ಗಟ್ಟಿಯಾಗಿ ಅದನ್ನು ವಿರೋಧ ಮಾಡೋ ಒಂದು ದೊಡ್ಡ ಮಟ್ಟದ ವಾತಾವರಣ ಕಟ್ಟಿದಾಗ ಆ ಮಹಿಳೆ ಇವತ್ತಿನ ದಿನ ಯಾರ್ಯಾರು ಹೆಂಗಸರು ಬರ್ತಾಯಿದ್ರು ಚಿತ್ರರಂಗಕ್ಕೆ, ಅವರಿಗೆ ಗಟ್ಟಿಯಾಗಿ ಇದೆಲ್ಲ ನಾವು ಒಪ್ಪಲ್ಲ ಅಂತ ಇದ್ದಾರೆ. ನಾವು ಇದನ್ನು ದೊಡ್ಡ ಮಟ್ಟಕ್ಕೆ ತರ್ತಾ ಈ ಹೋರಾಟಗಳನ್ನ ಮಾಡ್ತಾ ಅದು ಕನ್ನಡ ರಂಗ ಸ್ವಚ್ಛಗೊಳಿಸೋ ಸಾಧ್ಯ ಇರುತ್ತೆ. ಕನ್ನಡ ಚಿತ್ರರಂಗದ ಮಾತ್ರ ಅಲ್ಲ, ನಾವೆಲ್ಲ ಕಡೆಯಿಂದ ನಮಗೆ ಆಕ್ರೋಶ ಬರ್ತಾ ಇದೆ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಕಡೆಯಿಂದ ಬರ್ತಾ ಇರೋದರಿಂದ ಇದು ಒಂದು ಪ್ಯಾನ್ ಇಂಡಿಯಾ ಅನ್ಯಾಯದ ವಿರುದ್ಧದ ಕೂಗು. ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸು, ಪ್ಯಾನ್ ಇಂಡಿಯನ್ ಸಿನಿಮಾಗಿಂತ ಪ್ಯಾನ್ ಇಂಡಿಯಾ ಸುಧಾರಣೆ, ಅದೇ ನಮಗೆ ಭಾಳ ಮುಖ್ಯ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಲಾಸ್ಟ್ ಕ್ವಶನು, ಈ ಕಮಿಟಿ ಮಾಡಿ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕ ಅಂದರೆ ನೀವೇ ಇಂಡಿವಿಜುವಲ್ ಆಗಿ ತೊಗೊಂಡಂಥ ನಿರ್ಧಾರನ ಹೊಸ ಕಮಿಟಿ ಮಾಡಬೇಕು ಅಂತ ಸರ್ಕಾರಕ್ಕೆ ಆದೇಶ ಅಂದರೆ ಪತ್ರ ಬರ್ತಿರಲ್ಲ, ಅಥವಾ ನಮ್ಮಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಇರ್ತಕ್ಕಂಥ ಹೀರೋಯಿನ್ಸ್ ಯಾರಾದರೂ ನಿಮ್ಮ ಮೇಲೆ ಪ್ರೆಷರ್ ಹಾಕಿದ್ರೆ, ಇಲ್ಲ ಸರ್ ನೀವು ಮಾಡಬೇಕು, ನಿಮ್ಮ ಮುಂದಾಳತ್ವದಲ್ಲಿ ಈ ಥರದ್ದೊಂದು ಕಮಿಟಿ ರಚನೆ ಆಗಬೇಕು ಅಂತ ನೀವು ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸಿ ಅದನ್ನು ಪತ್ರ ಬರೀರಿ ಅಂತ ಯಾರಾದರೂ ಹೇಳಿದ್ರಾ? ಬಿಕಾಸ್ ಆಫ್ ಹೇಮಾ ಕಮಿಟಿ ವರದಿ ಆಚೆ ಬಂದ ಮೇಲೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದುಂಟಾ ಅಂತ? ನಾವು ಎಷ್ಟೋ ಜನ ನಮ್ಮ ಸಮಾನ ಮನಸ್ಕರ ಜೊತೆ ಮಾತಾಡ್ತಾ ಬರ್ತಾ ಇದ್ದೀವಿ. ನಾವು ನಮ್ಮ ಫೈರ್ ಗ್ರೂಪಲ್ಲೂ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಬೇರೆ ಬೇರೆ ಥರ ಫೋನಲ್ಲೂ ಟಚ್ಚಲ್ಲಿರ್ತೀವಿ. ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಕಾರ್ಯಕ್ರಮ ಯಾವುದಾದ್ರು ಒಂದು ಸಿನಿಮಾ ರಿಲೀಸಲ್ಲಿ ಬಂದಾಗ ಈ ಥರ ವಿಚಾರ ಮಾತಾಡ್ತೀವಿ. ಇದನ್ನೇನು ಮಾಡೋಣ ಡಿಸ್ಕಸ್ ಮಾಡ್ತೀವಿ. ನಾವೆಲ್ಲ ಮಾಡ್ಬಿಡಿ ಇದನ್ನು ಏನಾದ್ರು ಒಂದು ಜೊತೆಗೆ ಎತ್ಕೊಳ್ಳೋಣ ಅಂತ ಒಂದು ಮ್ಯೂಚುವಲ್ ಡಿಸ್ಕಷನ್. ನಾವೆಲ್ಲ ಒಂದೇ ಮನಸ್ಸಲ್ಲಿರೋರು, ನಾವೆಲ್ಲ ಒಂದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.